ನಮ್ಮ ಸರ್ಕಾರ ಎಚ್ಚೆತ್ತುಕೋ ಗೊತ್ತಿಲ್ಲ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿಯನ್ನ ಅವನು ಹೋರಾಟ ಮಾಡಕತ್ತಿದ್ರು ಕೂಡ ಬಹಳ ನೆಗ್ಲಿಜೆನ್ಸಿ ತೋರ್ಸಕ್ತಾರೆ. ನಾಳೆ ರೈತನಿಗೆ ಸರಿಯಾದ ಮಾಹಿತಿ ಸಿಗ್ಲಿಲ್ಲ ಅಂತಂದ್ರೆ ರೈತನ ಸಾವು ಅತಿರೇಕಕ್ಕೆ ಇರತ್ತೆ, ಅದರ ಮಟ್ಟಕ್ಕೆ ದೇಶಕ್ಕೆ ಕೆಟ್ಟ ಹೆಸರು ಕೂಡ ಬರುತ್ತೆ. ರೈಟೆಕ್ ಪ್ರೈವೇಟೈಸೇಷನ್ ಏನೈತಲ್ಲ ಅದನ್ನ ತೆಗಿಬೇಕು, ರದ್ದುಪಡಿಸಬೇಕು. ಮೊದಲೇನು 2019 ಏನು ರದ್ದು ಮಾಡಿದ್ರಲ್ಲ ರದ್ದು ಮಾಡಬೇಕು. ಸಹಾಯ ಮಾಡ್ರಿ, ನಮ್ಮ ಹಕ್ಕು ನಮ್ಗೆ ಕೊಡ್ರಿ ಅಂತ ಕೇಳಕ್ ಹೋದ್ರೆ ದೇವ್ರ ಕಂಡ್ಬಿಡ್ತಾನೆ ನಿಮ್ಗೆ ನ್ಯಾಯ ಸಿಗ್ತದೆ ಅಂತ ಮಾತಾಡ್ತಾರ. ದೇವ್ರ ಕಂಡ್ಬಿಡಂಗಿತ್ತಂದ್ರೆ ಅವ್ರಿಗೆ ಬೇಕು ಈಗ ಅಧಿಕಾರನ ಬಿಟ್ಗೆಸಿ ದೇವ್ರಿಗೆ ಬಂದು. ಕರ್ನಾಟಕ ರಾಜ್ಯಾದ್ಯಂತ ಇರುವ ಎಲ್ಲ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಸತತವಾಗಿ 18 ದಿನಗಳಿಂದ ಎಲ್ಲ ಕೃಷಿ ವಿದ್ಯಾರ್ಥಿಗಳು ಕೂಡ ನಾವು ಶಾಂತಿಯುತವಾಗಿ ನಮ್ಮ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಯಾವ ಕಾರಣಕ್ಕೆ ಅಂತ ಅಂದರೆ ಏನು AO ಮತ್ತು AO ಎಕ್ಸಾಮ್ ಅನೌನ್ಸ್ ಆಗಿದೆ. ಆ ಎಕ್ಸಾಮ್ ಬೇಕು ಬೇಡ ಅಂತ ನಾವಿಲ್ಲಿ ಹೋರಾಟ ನಡೆಸ್ತಾ ಇಲ್ಲ. ಅದ್ರ ಬದಲಾಗಿ ಆ ಎಕ್ಸಾಮ್ ಅನೌನ್ಸ್ ಮಾಡ್ಬೇಕಾದ್ರೆ C&R ರೂಲ್ಸಲ್ಲಿ ಆಗಿರುವಂತಹ ಗೊಂದಲಗಳು ಇರ್ಬೋದು ಅಥವಾ ಲೋಪಗಳಿರ್ಬೋದು, ಅದನ್ನು ಸರಿ ಮಾಡಿ ಆಮೇಲೆ ನಮಗೆ ಎಕ್ಸಾಮ್ ಕೊಡಿ ಅಂತ ನಾವು ಕೇಳ್ತಾ ಇರೋದು. ನಮಗೆ AO ಎಕ್ಸಾಮ್ ಅಂಡರು ಬರೀ ICAR ಅಂಡರ್ ಏನು ನಾವು ಅಗ್ರಿಕಲ್ಚರ್ ಕಾಲೇಜಸಲ್ಲಿ ಓದ್ತಾ ಇದ್ದೀವಿ ಆ ಕೋರ್ಸಸ್ಗಳಿರೋ ಸ್ಟೂಡೆಂಟ್ಸಿಗೆ ಮಾತ್ರ ಬರೆಯೋಕ್ಕೆ ಅವಕಾಶ ಕೊಡಿ. ಅದು ಬಿಟ್ಬಿಟ್ಟು ಅಲ್ಲಿಗೆ ಬೇರೆ ಕೋರ್ಸ್ಗಳನ್ನ ಆ್ಯಡ್ ಮಾಡಬೇಡಿ. ಇದರಿಂದ ಕೃಷಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಮುಂದೆ ನಮ್ಮ ಭವಿಷ್ಯ ಇರ್ಬೋದು ಅಥವಾ ನಮ್ಮ ಉದ್ಯೋಗ ಅವಕಾಶಗಳಿಗಿರ್ಬೋದು ಇದರಿಂದ ತೊಂದರೆ ಆಗುತ್ತೆ ಅಂತ ನಮ್ಮ ಹಕ್ಕುಗಳನ್ನ ನಾವು ಕೇಳ್ಕೊಂಡು ಕೂತಿದ್ದೀವಿ. ಆದರೆ ಇಲ್ಲಿವರೆಗೂ 18 ದಿನಗಳಾದರೂ ಸರ್ಕಾರದಿಂದ ಆಗಲಿ ಅಥವಾ ಎಕ್ಸಾಮ್ ನಡೆಸೋ KEA ಬಾಡಿಯಿಂದ ಆಗಲಿ ಅಥವಾ ಕೃಷಿ ಇಲಾಖೆಯಿಂದ ಯಾವುದೇ ರೀತಿ ಸ್ಪಂದನೆ ಬಂದಿಲ್ಲ. ಇನ್ನು 2 ದಿನಗಳೆಲ್ಲ ಸ್ಪಂದನೆ ಬಂದಿಲ್ಲ ಅಂತ ಅಂದರೆ ನಾವು ಇಡೀ ರಾಜ್ಯಾದ್ಯಂತ ನಾವು ಇನ್ನೂ ಉಗ್ರ ಹೋರಾಟ ಶುರು ಮಾಡ್ಕೋಬೇಕಾಗುತ್ತೆ ಅಂತ ಇದ್ರ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ನಮ್ಮ ಹೋರಾಟ ನಡೆಯಕತ್ತಿದ್ದು ಯಾವ್ದ್ರ ಸಲುವಾಗಿ ಅಂತಂದ್ರೆ AO ಮತ್ತು AO ಎಕ್ಸಾಮ್ ಅಂದ್ರೆ ಅಗ್ರಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಸಲುವಾಗಿ. ಇಲ್ಲಿ ಸುಮಾರು ನಮ್ಮ ಹೋರಾಟ ಇವತ್ತು ನಡೀತಾ ಇರೋದು 18ನೇ ದಿನ. ಅದು ಮಳೆ ಅನ್ನಲ್ಲ, ಚಳಿ ಅನ್ನಲ್ಲ, ಬಿಸಿಲನ್ನಲ್ಲ, ಅದೇ ತರ ಸರಿಯಾದ ಊಟದ ವ್ಯವಸ್ಥೆ ಇರ್ಲಿಲ್ಲಂದ್ರೂ ಕೂಡ ನಮ್ಮ ಹೋರಾಟ ನಾವು ಕಂಟಿನ್ಯೂಸ್ ಆಗಿ ನಡ್ಸಕತ್ತೀವಿ. ಎದ್ರ ಸಲುವಾಗಿ ನಮ್ಮ ಸರ್ಕಾರ ಎಚ್ಚೆತ್ತುಕೋ ಗೊತ್ತಿಲ್ಲ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿಯನ್ನ ಅವನು ಹೋರಾಟ ಮಾಡಕತ್ತಿದ್ರು ಕೂಡ ಬಹಳ ನೆಗ್ಲಿಜೆನ್ಸಿ ತೋರ್ಸಕ್ತಾರೆ. ಅದ್ರ ಸಲುವಾಗಿ ಒಬ್ಬ ವಿದ್ಯಾರ್ಥಿಯ ಶಕ್ತಿ ಏನಂತಂಗೇಸಿ ನಾವು ತೋರ್ಸೋ ಸಲುವಾಗಿ ನಮ್ಮ ಹೋರಾಟ ನಡೆಕತ್ತದ. ಮತ್ತೆ ಇನ್ನೊಂದು ಏನಂತಂದ್ರೆ ನಾವು AO ಎಕ್ಸಾಮ್ ಓನ್ಲಿ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಯಾಕೆ ಬೇಕಂತಂದ್ರೆ ಇದು ನಮ್ಮ ಸ್ಟೂಡೆಂಟ್ಸ್ ಫೇವರ್ ಆಗಿ ನಾವು ಹೇಳಕತ್ತಿಲ್ಲ, ಒಬ್ಬ ರೈತನ ಫೇವರ್ ಆಗಿ ನಾವು ಮಾತಾಡಕತ್ತೀವಿ. ಅಲ್ಲೊಬ್ಬ ರೈತ ತನ್ಗೆ ಏನು ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಲೋ ಮಾಡಕತ್ತಾರ, BE ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ಸ್ಟೂಡೆಂಟ್. ಅವ್ನ್ ಬಂದ್ಗೇಸಿ ಯಾವ ಕೆಮಿಕಲ್ಸ್ ಯಾವ್ದು ರೋಗಕ್ಕೆ ಯಾವ ಕೆಮಿಕಲ್ ಕೊಡ್ಬೇಕು, ಯಾವ ಫರ್ಟಿಲೈಸರ್ ಕೊಡ್ಬೇಕು ಅದೇನು ಗೊತ್ತಿರ್ಲಾರ್ದೆ ಅವ್ನಿಗೆ ಹೋಗ್ಗೇಸಿ AO ಎಕ್ಸಾಮ್ ಬರೆಸ್ಕೊಟ್ಟು ಅವ ಹೆಂಗ್ ಗೈಡೆನ್ಸಿ ಕೊಡ್ತಾನ್ರಿ. ಅವನಿಗೆ ಹೋಗ್ಗೇಸಿ ಇದು ಎಕ್ಸಾಮಿಗೆ ಅಲೋ ಮಾಡಿದ್ರೆ ನಾಳೆ ರೈತನು ಕೂಡ ಈಗ ಮಳೆ ಬರ್ತಾ ಇಲ್ಲ ಅಂತ ಕಾರಣದಿಂದಾಗಿ ರೈತರು ಸಾಯಕತ್ತಾರ. ನಾಳೆ ಒಂದಿನ ಆಯ್ತಲ್ಲ ನಮ್ಗೆ ಕರೆಕ್ಟ್ ಆಗಿ ಒಬ್ರು ಗೈಡೆನ್ಸ್ ಕೊಡೋರಿಲ್ಲ ಅಂತಂಗೇಸಿ ತಮ್ಮ ಪ್ರಾಣ ಕಳ್ಕೊತಾರ ನೋಡ್ರಿ. ಅದ್ರ ಸಲುವಾಗಿ ಇದು AO ಎಕ್ಸಾಮ್ಗೆ ಅಗ್ರಿಕಲ್ಚರ್ ಸ್ಟೂಡೆಂಟ್. ಯಾಕಂತಂದ್ರೆ ನಾವು 70ರಿಂದ 80 ಸಬ್ಜೆಕ್ಟ್ಗಳನ್ನ ನಾವು ಓದ್ತೀವಿ. ಅಗ್ರಿಕಲ್ಚರ್ ಎಕ್ಸಾಮ್ ಸಸ್ಯಶಾಸ್ತ್ರ ಆಗಿರ್ಬೋದು, ಕೀಟಶಾಸ್ತ್ರ ಆಗಿರ್ಬೋದು, ಬೇಸಾಯ ಶಾಸ್ತ್ರ ಆಗಿರ್ಬೋದು, ಮುಂತಾದವುಗಳನ್ನ ನಾವು ಓದ್ತೀವಿ. ಆದ್ರೆ ಅವ್ರು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆದವ್ರು ಬಂದ್ಗೇಸಿ ಇಲ್ಲೇನು ಬಿಲ್ಡಿಂಗ್ ಕಟ್ತಾರೆ ಏನ್ರಿ, ಬಂದ್ಗೇಸಿ ಅಲ್ಲ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ಗೆ ಇಲ್ಲಿ ಬೇಕಾಗಿದ್ದು ರೈತರಿಗೆ ಸಲಹೆ ಕೊಡೋದು. ಅದ್ರ ಸಲುವಾಗಿ ನಾವು ಇನ್ನೊಂದು ಹೇಳ್ತೀವಿ ಅಂತಂದ್ರೆ ಮತ್ತೆ ಹೋಗಿ ನಮ್ ಗೌರ್ಮೆಂಟ್ನವ್ರಿಗೆ ನಾವು ಸರ್ಕಾರದವ್ರಿಗೆ ಕೇಳ್ತೀವಿ, ಅಧಿಕಾರಿಗಳಿಗೆ ನಮ್ಗೇನಾದ್ರು ಸಹಾಯ ಮಾಡ್ರಿ, ನಮ್ಮ ಹಕ್ಕು ನಮ್ಗೆ ಕೊಡ್ರಿ ಅಂತ ಕೇಳಕ್ ಹೋದ್ರೆ ದೇವ್ರ ಕಂಡ್ಬಿಡ್ತಾನೆ ನಿಮ್ಗೆ ನ್ಯಾಯ ಸಿಗ್ತದೆ ಅಂತ ಮಾತಾಡ್ತಾರ. ದೇವ್ರ ಕಂಡ್ಬಿಡಂಗಿತ್ತಂದ್ರೆ ಅವ್ರಿಗೆ ಬೇಕು ಈಗ ಅಧಿಕಾರನ ಬಿಟ್ಗೆಸಿ ದೇವ್ರಿಗೆ ಬಂದು. ಇನ್ನೊಂದು ಹೇಳ್ಬೇಕಂತಂದ್ರೆ ನಮ್ಮ ಅಧಿಕಾರ ನಮ್ಗೆ ಕೊಡೋ ತರ್ಕನು ನಮ್ಮ ಹೋರಾಟ ಸತತವಾಗಿ ನಡೀತದ. ಇದು ಬೇಕಾದ್ರೆ ಇನ್ನೂ ತೀವ್ರ ಮಟ್ಟಕ್ಕೆ ಹೋಗ್ಬೇಕತ್ತ. 2 ದಿನದಾಗ ನಮ್ಗೆ ಏನಾದ್ರು ಉತ್ತರ ಬರ್ದೇ ಇದ್ರೆ ನಾವು ಫ್ರೀಡಮ್ ಪಾರ್ಕಿಗೆ ಬರ್ತೀವಿ, ಇಲ್ಲಾಂದ್ರೆ ವಿಧಾನಸೌಧನ ಮುಟ್ಟಿ ಹಾಕ್ತೀವಿ ಅಂತ ಹೇಳ್ತೀವಿ. ಈಗೆಲ್ಗೂ ತಿಳಿದ ಹಾಗೆ 13ನೇ ತಾರೀಕು 13/7/2026ರಿಂದ ನಮ್ಮ ಹೋರಾಟ ಏನು ಎಲ್ಲ ಕರ್ನಾಟಕದ ಕೃಷಿ ವಿಶ್ವವಿದ್ಯಾಲಯಗಳು ಏನಿದಾವೆ ಅಲ್ಲಿಂದ ಶುರು ಆಗಿದೆ. ಉದ್ದೇಶ ಇಷ್ಟೇ, 945 ಪೋಸ್ಟ್ ಏನು AO ಮತ್ತೆ AO ರಿಕ್ರೂಟ್ಮೆಂಟ್ ಅಲ್ಲಿ ಕರೆದಿದ್ರು. ಅದರಲ್ಲಿ BE ಬಯೋಟೆಕ್ನಾಲಜಿ ಮತ್ತೆ ರೈಟೆಕ್ ಅನ್ನೋ ಪ್ರೈವೇಟ್ ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಟ್ ಅನ್ನ ಸೇರಿಸಿದ್ರು. ಅದರ ಅಗೇನ್ಸ್ಟ್ ನಮ್ಮ ವಾಯ್ಸ್ ಆಗಿತ್ತು. ಹಾಗೆ ಇನ್ನಷ್ಟು ಮಾಹಿತಿಯನ್ನ ನಾವು ನೋಡ್ತಾ ಹೋದಂಗೆ AICTE ಅನ್ನೋ ಟೆಕ್ನಿಕಲ್ ವರ್ಡ್ ಕೂಡ ಇದೆ. ಅದರ ಅಂಡರು ಈ ಟೆಕ್ನಿಕಲ್ ಕೋರ್ಸಸ್ಗಳಾದಂಥ ಇಂಜಿನಿಯರಿಂಗ್ ಸಂಬಂಧಪಟ್ಟ ಕೋರ್ಸಸ್ಗಳು ಕೂಡ ಇದ್ದಾವೆ. ನಮ್ಮ ಬೇಡಿಕೆಗಳಿಷ್ಟೇ, ಇಂಜಿನಿಯರಿಂಗ್ ಕೋರ್ಸ್ ಮಾಡಿದವರು ರೈತರಿಗೆ ಬಂದು ಏನು ಒಂದು ಅಲ್ಟಿಮೇಟ್ ಒಬ್ಬ AO ಆಫೀಸರ್ ಕೆಲಸ ಏನಂತಂದ್ರೆ ಫೀಲ್ಡಲ್ಲಿ ಬಂದ್ಬಿಟ್ಟು ರೈತನಿಗೆ ಗೈಡ್ ಮಾಡೋದು ಅವನ ಉದ್ದೇಶ ಆಗಿರುತ್ತೆ. ರೈತರಿಗೆ ಏನು NPK ಅಂತ ಹೇಳ್ತೀವಿ, ರೆಕಮೆಂಡೇಶನ್ಸ್ಗಳಾಗಿರ್ಬೋದು, ಕೀಟನಾಶಕ ಸಿಂಪಡಣೆ ಆಗಿರಬಹುದು, ಇನ್ನುಳಿದ ಏನು ರೈತ ಚಟುವಟಿಕೆ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ಒಬ್ಬ AO ಅಧಿಕಾರಿಗೆ ಗೊತ್ತಿರಬೇಕು.
ಅಂತ ಗೊತ್ತಿರ್ಬೇಕಂತಂದ್ರೆ ಈ EO ಸಂಬಂಧಪಟ್ಟ ಕೋರ್ಸ್ಗಳಾದಂತಹ BSc ಅಗ್ರಿಕಲ್ಚರ್ ಅನ್ನ ಕಲಿತಿರ್ಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಅಲೈಡ್ ಸೆಕ್ಟರ್ ಆದಂತಹ ಅಗ್ರಿಕಲ್ಚರ್ ಮಾರ್ಕೆಟಿಂಗು ಆಗಿರ್ಬೋದು, ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಆಗಿರ್ಬೋದು, ಈ ಕೋರ್ಸ್ಗಳಿಗೆ ಇದ್ದಾವೆ. ಅದನ್ನ ಬಿಟ್ಬಿಟ್ಟು BE ಬಯೋಟೆಕ್ನಾಲಜಿ ಕೋರ್ಸ್ ಅನ್ನ ಹಾಕಿದ್ದಾರೆ. ಸಂಬಂಧಪಡದೇ ಇರೋ BE ಬಯೋಟೆಕ್ನಾಲಜಿ ಕೋರ್ಸ್ ಹಾಕ್ತೀರಾ. ಇನ್ನು ಅಗ್ರಿ ಅಲೈಡ್ ಸೆಕ್ಟರ್ ಅಲ್ಲಿ ಬರೋ ಕಮ್ಯುನಿಟಿ ಸೈನ್ಸ್ ಕೋರ್ಸ್ ಕಲಿತಾರೆ. ಅವರು ಕೂಡ ಅಗ್ರಿಕಲ್ಚರ್ ಸಂಬಂಧಪಟ್ಟ ಕೆಲವೊಂದಿಷ್ಟು ಕೋರ್ಸ್ಗಳನ್ನ ಕೂಡ ಅವ್ರು ಕಲಿತಾರೆ. ಅವರನ್ನು ಕೂಡ ಹಾಕಿಲ್ಲ. ಇದರ ಪರಿಣಾಮ ಏನಾಗ್ಬೋದು ಅಂತಂದ್ರೆ, ನಾಳೆ ರೈತನಿಗೆ ಸರಿಯಾದ ಮಾಹಿತಿ ಸಿಗ್ಲಿಲ್ಲ ಅಂತಂದ್ರೆ ರೈತನ ಸಾವು ಅತಿರೇಕಕ್ಕೆ ಇರತ್ತೆ. ಅದರ ಮಟ್ಟಕ್ಕೆ ದೇಶಕ್ಕೆ ಕೆಟ್ಟ ಹೆಸರು ಕೂಡ ಬರುತ್ತೆ. ರೈತ ಇವತ್ತು ಅನ್ನ ಬೆಳೆದ ಅಂತಂದ್ರೆ ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ತಿಂತೀವಿ. ಅವನು ಗೈಡ್ ಮಾಡೋರು ಪ್ರಾಪರ್ ಆಗಿರೋರು ಈ ಅಗ್ರಿಕಲ್ಚರ್ ಸ್ಟೂಡೆಂಟ್ಸು. ಇವ್ರಿಗೆ ಆ ಕೆಲಸ ಸಿಗ್ಲಿಲ್ಲ ಅಂತಂದ್ರೆ ಆ ರೈತರಿಗೂ ಕೂಡ ಮುಂದೆ ಎಫೆಕ್ಟ್ ಆಗತ್ತೆ, ದೇಶಕ್ಕೂ ಕೂಡ ಎಫೆಕ್ಟ್ ಆಗತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ಕೋಟಿ ವಿದ್ಯೆಗಳಿಗಿಂತ ಮೇಟಿ ವಿದ್ಯೆ ಲೇಸು ಅಂತ ಹೇಳ್ತಾರೆ. ಮೇಟಿ ಕಲ್ತಂತ ವಿದ್ಯೆಗಳು ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ಗಳು. ಅದಕ್ಕೆ ಅಧಿಕಾರ ಇರುವಂತ EO ಪೋಸ್ಟ್ಗೆ ಅಧಿಕಾರ ಅಂತ ಇರುವಂತ ಸ್ಟೂಡೆಂಟ್ಗಳು, ಅಗ್ರಿಕಲ್ಚರ್ ಓದಂತ ಸ್ಟೂಡೆಂಟ್ಗಳು, ಅವ್ರಿಗೆ ಈ ಜಾಬ್ಗಳು ಮೀಸಲಾತಿ ಪಡಿಬೇಕು ಅಂತ ಹೇಳ್ತೀನಿ. ಪ್ರತಿಭಟನೆ ಸ್ಟಾರ್ಟ್ ಮಾಡಿ 13ನೇ ತಾರೀಕಿನ ಸ್ಟಾರ್ಟ್ ಮಾಡಿ ಉಪವಾಸ ಸತ್ಯಾಗ್ರಹವನ್ನು ಮೇಲ್ಕೊಂಡು ಎಲ್ಲ ಮಾಡ್ಕೊಂಡು ಗೇಟ್ ಬಂದ್ ಮಾಡೋದಾಯ್ತು, ಎಲ್ಲ ಆಯ್ತು. ನಾವೆಲ್ಲ ರೀತಿಯಿಂದಲೂ ಎಲ್ಲ ವಿದ್ಯಲ್ಲೂ ಎಲ್ಲ ಸ್ಟೆಪ್ ವೈಸು ಎಲ್ಲೆಲ್ಲಿ ರೀಚ್ ಆಗಬೇಕಲ್ಲ ಎಲ್ಲ ರೀಚ್ ಆದ್ವಿ. ನಮ್ಮ ಕಡೆಯಿಂದ ಏನೇ ನಾವು ಪ್ರಯತ್ನ ಮಾಡಬೇಕು ಎಲ್ಲ ಮಾಡ್ತಿದ್ವಿ. ನಮ್ಮ ಮೇನ್ ಕಾಸ್ ಬಂದಿರೋದು, ಉದ್ದೇಶ ಬಂದಿರೋದು AO ಎಕ್ಸಾಮು. ನಾವು ಪ್ರೆಸೆಂಟು ನಮ್ಮ ಟಾರ್ಚ್ ನಮ್ಗೆ ಆ್ಯಕ್ಚುಲಿ ಇಗ್ನೈಟ್ ಆಗಿರೋದು ಅದು ಮೇನ್ ಉದ್ದೇಶ. ಬಟ್ ನಮ್ಗೆ ಅಷ್ಟೇ ಅಲ್ಲ, ನಮ್ಗಿರೋದು ಮೇನ್ 5 ಡಿಮಾಂಡ್ಗಳು. ನಮ್ಮ ಡಿಮಾಂಡ್ ನಾವು ಮೀಟ್ ಆಗೋವರೆಗೂ ನಾವು ಪ್ರತಿಭಟನೆ. ಡಿಮಾಂಡು ಒಂದೇ ಡಿಮಾಂಡು, ಪ್ರತಿ ವರ್ಷ AO ಎಕ್ಸಾಮ್ಸು ಕನ್ಫರ್ಮ್ ಆಗಬೇಕು. ಎರಡನೇದು ರೈಟೆಕ್ ಪ್ರೈವೇಟೈಸೇಷನ್ ಏನೈತಲ್ಲ ಅದನ್ನ ತೆಗಿಬೇಕು, ರದ್ದುಪಡಿಸಬೇಕು. ಮೊದಲೇನು 2019 ಏನು ರದ್ದು ಮಾಡಿದ್ರಲ್ಲ ರದ್ದು ಮಾಡಬೇಕು. ಮತ್ತೊಂದು BE ಬಯೋಟೆಕ್ನಾಲಜಿ ಇರ್ರಿಲೆವೆಂಟ್ ಕೋರ್ಸ್ಗಳು AICTE ಅಂಡರ್ 3ನೇ ಡಿಮಾಂಡ್ ಹೇಳ್ತೀವಿ. ICAR ಅಥವಾ AICTE ಅಂಡರ್ ಥ್ರೂ ಏನು ಮಾಡಿದ್ರಲ್ಲ, ನಮ್ಗೆ AICTE ನಮ್ಗೆ ಸಂಬಂಧ ಇಲ್ಲ. ನಮಗೆ ಅದಕ್ಕೆ ಹೊಂದಾಣಿಕೆ ಇಲ್ಲ. ನಮ್ಗೆ ಬೇಕಾಗಿರೋದು ICAR ಅಂಡರ್ ಥ್ರೂ. ICAR ಅಂಡರ್ ಅಕ್ರಿಡೇಟೆಡ್ ಕಾಲೇಜು, ಯೂನಿವರ್ಸಿಟೀಸು, ಯಾವುದೇ ಕೋರ್ಸ್ ಆಗಿರ್ಬೋದು, ಕಮ್ಯುನಿಟಿ ಸೈನ್ಸ್ ಆಗಿರ್ಬೋದು, ನಮ್ಮ ಬೇರೆ ಬಯೋಟೆಕ್ನಾಲಜಿ ಆಗಿರ್ಬೋದು, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಬಿಸ್ನೆಸ್ ಆಗಿರ್ಬೋದು, ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಬೇರೆ ಬೇರೆ ಕೋರ್ಸ್ಗಳು ಇದಾವಲ್ಲ ಅವನ್ನೈತಲ್ಲ ನಾವು ICAR ಥ್ರೂ ಅಷ್ಟೇ ಮೇನ್ ಆಗಿರೋದು. AICTC ಬೇಡ, ಯಾವ ಮಣ್ಣು ಬೇಡ. ಅದಕ್ಕೆ ಕ್ಲಿಯರ್ ಆಗಿ ಕಳಖಂಡಿತವಾಗಿ ತೆಗಿಬೇಕು, ಆ ಉದ್ದೇಶ. ಮತ್ತೊಂದು ಡೈಸಿ ಪ್ರೋಗ್ರಾಮ್ದಲ್ಲಿ ನಮ್ಗೆ ಏನು ರೈತರಿಗೆ ಎಲ್ರಿಗೂ ಸ್ಟೂಡೆಂಟ್ಗಳಿಗೆ ಏನು ಅನ್ಯಾಯ ಆಗ್ತಿದೆಯಲ್ಲ ಅದನ್ನು ತಕ್ಷಣ ಹಿಂದೆ ತಗೋಬೇಕು ಅಥವಾ ಕ್ಲಿಯರ್ ಮಾಡಬೇಕು. ಮತ್ತೆ ನಮ್ಮ ಗ್ರಾಜುಯೇಟ್ಸ್ಗಳು ಯಾರದಲ್ಲ ಗ್ರಾಜುಯೇಟ್ಸ್ಗೆ ಅದನ್ನ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಇನ್ನೊಂದು ಇದೇನಿದೆ ಅಲ್ಲ ಆದಷ್ಟು ಬೇಗ ಎಷ್ಟು ಆಗುತ್ತಲ್ಲ ಬೇಗ ಡಿಸಿಷನ್ ತಗೋಬೇಕು. ಇನ್ನು ಕ್ಯಾಬಿನೆಟ್ ಮೀಟಿಂಗ್ ಆಗ್ತಿದೆಯಲ್ಲ, ಕ್ಯಾಬಿನೆಟ್ ಮೀಟಿಂಗಲ್ಲಿ ಆದಷ್ಟು ಬೇಗ ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ, ಕಾಳಜಿ ವಹಿಸಿ, ರೈತರ ಮಕ್ಕಳು ರೈತರ ಪರವಾಗಿ ಮಾತಾಡಿ, ರೈತ ಪರವಾಗಿ ಕಾಳಜಿ ವಹಿಸಿ ಮುಂದೆ ಡಿಸಿಷನ್ ಏನು ಮಾಡ್ಬೇಕಲ್ಲ ರೈಟ್ ಡಿಸಿಷನ್ ರೈಟ್ ಟೈಮಲ್ಲಿ ತಗೋಬೇಕು. ಹಿಂಗಂದ್ರೆ ಗೌರ್ಮೆಂಟ್ ಹತ್ರ ಪರ್ಸನ್ ಹತ್ರ 13 ದಿನಗಳಿಂದ ಈಗ ಪ್ರತಿಭಟನೆ ಧರಣಿ ನಡೆಸ್ತಾ ಇದ್ದಾರೆ. ಈಗ ಯಾರ ಅಧಿಕಾರಿಗಳಿರ್ಬೋದು ಅಥವಾ ರಾಜಕಾರಣಿ ಯಾರು ಭೇಟಿ ಕೊಟ್ಟಿದ್ದಾರೆ, ಹೇಗೆ ಏನು ಪ್ರತಿಕ್ರಿಯೆ ನೀಡಿದ್ದಾರೆ? ಓಕೆ, ನಮ್ಮಲ್ಲಿ ನಾವೇನಂತೀವಿ, ನಮ್ಗೆ ಸಪೋರ್ಟ್ ಆಗಿ ಯಾರಾದರೂ ಬರ್ತಾರೆ, ರೈತರ ಪರವಾಗಿ, ರೈತರ ಮಕ್ಕಳ ಪರವಾಗಿ, ಕೃಷಿ ವಿದ್ಯಾರ್ಥಿಗಳ ಪರವಾಗಿ ಯಾರಾದರೂ ಬಂದರು. ಈಗ ಹಸಿರು ಸೇನೆ ಇರ್ಬೋದು, ರೈತರ ಪರವಾಗಿ ಇರ್ಬೋದು, ಮತ್ತು ಯಾರೋ MLAಗಳು ಬರ್ಬೋದು. ಬಟ್ ನಮ್ಮ ಅಜೆಂಡಾ ತಗೊಂಡು ಬರೋಂಗಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.